ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯವು ದೇಶ ಕಟ್ಟುವ ಮಹತ್ವದ ಕೆಲಸವಾಗಿದ್ದು, ಇದನ್ನ ಪಕ್ಷಾತೀತವಾಗಿ ಹಾಗೂ ಪಾರದರ್ಶಕವಾಗಿ ಯಶಸ್ವಿಗೊಳಿಸಲು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ಕೊಟ್ಟಿದ್ದಾರೆ. ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿವಿಧ ರಾಜಕೀಯ ಪಕ್ಷಗಳ BLA2 ಪ್ರತಿನಿಧಿಗಳು ಹಾಗೂ BLOಗಳಿಗೆ ಆಯೋಜನೆ ಮಾಡಲಾಗಿದ್ದ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಲ್ಲಿ ಮತದಾರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯವನ್ನ ಯಾವುದೇ ಗೊಂದಲಗಳಿಗೆ ಅವಕಾಶವಿಲ್ಲದಂತೆ ಕೈಗೊಳ್ಳಲಾಗುತ್ತದೆ ಅಂತ ತಿಳಿಸಿದ್ದಾರೆ. ನೆರೆಯ ಕೇರಳ ಹಾಗೂ ತಮಿಳುನಾಡು ರಾಜ್ಯದಲ್ಲಿ ಈ ಕಾರ್ಯ ಯಶಸ್ವಿಯಾಗಿ ನಡೆದಿರುವುದನ್ನು ಉಲ್ಲೇಖ ಮಾಡಿದ ಅವರು, ಕರ್ನಾಟಕದಲ್ಲಿಯೂ ಇದೇ ರೀತಿಯ ಯಶಸ್ಸು ಸಾಧಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಅರ್ಹ ಮತದಾರರು ಮತದಾನದ ಹಕ್ಕಿಗಿಂತ ವಂಚಿತರಾಗಬಾರದು, ಹಾಗೆಯೇ ಅನರ್ಹರು ಕೂಡ ಮತದಾರ ಪಟ್ಟಿಯಲ್ಲಿ ಉಳಿಯಬಾರದು. ಈ ಉದ್ದೇಶದಿಂದಲೇ ವಿಶೇಷ ಪರಿಷ್ಕರಣೆ ಕಾರ್ಯ ನಡೆಸಲಾಗ್ತಾ ಇದೆ. ರಾಜಕೀಯ ಪಕ್ಷಗಳ ಮುಖಂಡರು, ಕಾರ್ಯಕರ್ತರು, ನಾಗರಿಕರು ಹಾಗೇನೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಹಕಾರ ಕೊಡಬೇಕು ಅಂತ ಮನವಿ ಕೂಡ ಮಾಡಿದ್ದಾರೆ. ನಾನು ಒಂದು ಲಿಂಕ್ ಅನ್ನು ಕೂಡ ಕೊಟ್ಟು ವ್ಯಾಪಕವಾಗಿ ಮೀಡಿಯಾಗಳಲ್ಲೂ ಪ್ರಚಾರ ಮಾಡಿದ್ದೆ. ಅನೇಕ ಸಂಘ ಸಂಸ್ಥೆಗಳು ಪಕ್ಷಗಳನ್ನು ಹೊರತುಪಡಿಸಿ ನಮಗೂ SIR ಬಗ್ಗೆ ಏನ್ ಮಾಡ್ತೀರಾ, ಏನು ತಿಳುವಳಿಕೆ ಕೊಡಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ. ಅವ್ರಿಗೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ನಾವು ತರಬೇತಿ ಇಟ್ಕೊಂಡಿದ್ವಿ. ಸೊ ಈ ತರಬೇತಿ ಈಗ ಇಲ್ಲೂ ಕೂಡ ಈ ತರಬೇತಿಗೆ ಬರಕ್ಕೆ ಮುಂಚೆ ಈಗ ತಾವೇ BLA1 ಆಗಿರೋದ್ರಿಂದ ಒಳ್ಳೇದಾಯಿತು. ನಮ್ಮ ಜಿಲ್ಲಾ ಕಚೇರಿಯಿಂದ ಒಂದು 2 ರಿಂದ 3 ಬಾರಿ ಇಡೀ ಜಿಲ್ಲೆಯ ಎಲ್ಲ BLAಗಳಿಗೆ ಮಾಹಿತಿ ಹೋಗಿದೆ. ಈ ಥರ BLOಗಳನ್ನ BLA2ನ ಅಪಾಯಿಂಟ್ ಮಾಡಿ ಅಂತ. ತಾಲೂಕುಗಳು ಕೂಡ ನಮಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಯಾಕೆ ಇದನ್ನು ಹೆಚ್ಚು ಸುಮಾರು 6 ರಿಂದ 7 ಬಾರಿ ಪೊಲಿಟಿಕಲ್ ಪಾರ್ಟೀಸ್ಗೆ ನಾವು ಸಂಪರ್ಕ ಮಾಡಿದ್ವಿ. ಯಾಕೆ ಅಂದರೆ ಯಾರಿಗೂ ಗೊಂದಲ ಬೇಡ, ನಾವು ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಆಡಳಿತದ ಉದ್ದೇಶ ಬಹಳ ಸರಳವಾಗಿ, ಪಾರದರ್ಶಕವಾಗಿ, ಯಾವುದೇ ಸಂಶಯಕ್ಕೆ ಎಡೆಮಾಡಿ ಕೊಡದಲ್ಲೇ ಇದನ್ನ ಮಾಡೋದಕ್ಕೆ ಏನ್ ಬೇಕೋ ಆ ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಅದು ವ್ಯತಿರಿಕ್ತವಾದ ಮಾಹಿತಿಗಳು ಸಮಾಜಕ್ಕೆ ಹೋಗೋದು ಬೇಡ. ನಾವೆಲ್ಲ ಸೇರಿ ಒಂದು ಗುರುತರವಾದಂಥ ಜವಾಬ್ದಾರಿ ಅದನ್ನು ಯಶಸ್ವಿಗೊಳಿಸೋಣ ಅನ್ನೋ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದೀವಿ. ಜಾಸ್ತಿ ಇದ್ರೆ ಹೆಚ್ಚುವರಿ BLO ಕೂಡ ಕೊಡ್ತೇವೆ, ಹೌದಾಯ್ತಾ? ಹಾಗಾಗಿ ಈ ರೀತಿಯ ವ್ಯವಸ್ಥೆ ಇರೋದ್ರಿಂದ BLAಗಳು ತಾವು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು. ನಾನಾಗಲೇ ಹೇಳಿದಂತೆ ಬಹಳ ಪಾರದರ್ಶಕವಾಗಿ ಇದಾಗಬೇಕು ಅನ್ನೋದು ಎಲ್ಲರ ಅಭಿಲಾಷೆ. ಹಾಗಾಗಿ ಇದರಲ್ಲಿ ಯಾವುದು ಕೂಡ ಗಮನಕ್ಕೆ ತರದಲ್ಲೇ ಇನ್ನೊಂದು ಮತ್ತೊಂದು ಯಾವ ಆತಂಕ ಏನೂ ಕೂಡ ಅವಶ್ಯಕತೆ ಇಲ್ಲ. ಈಗ ನಮ್ಮ ಪಕ್ಕದ 2 ರಾಜ್ಯಗಳು ನಾನು ಬಂದ ತಕ್ಷಣ ಹೇಳಿದ್ದೀನಿ, ಕೇರಳ ಮತ್ತು ತಮಿಳುನಾಡು ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಯಾವುದೇ ದೂರು ಇಲ್ಲದಂತೆ ದೂರು ರಹಿತವಾಗಿ ಮಾಡಿದ್ದಾರೆ. ಅದೇ ವ್ಯವಸ್ಥೆಯನ್ನು ನಾವು ಕೂಡ ಅಳವಡಿಸಿಕೊಳ್ತಾ ಇದ್ದೀವಿ. ಇನ್ನೂ ಹೆಚ್ಚು ವ್ಯಾಪಕವಾಗಿ ತರಬೇತಿಗಳನ್ನು ಕೊಟ್ಟಿದ್ದೀವಿ, ಅರಿವನ್ನು ಮೂಡಿಸಿದ್ದೀವಿ. ಎಲ್ಲರೂ ಕೂಡ ಬದ್ಧತೆಯಿಂದ ಒಂದು ಒಳ್ಳೆಯ ಮೌಲ್ಯಯುತವಾದಂಥ ಮತದಾರರ ಪಟ್ಟಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಆತಂಕ ಅನ್ನೋ ಪ್ರಶ್ನೆಯೂ ಕೂಡ ಇಲ್ಲ, ಆ ಶಬ್ದನೂ ಕೂಡ ನಮ್ಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ಅಷ್ಟು ಸದೃಢವಾಗಿ ಆಡಳಿತ ವ್ಯವಸ್ಥೆ, ತಾಲೂಕು ಆಡಳಿತ ಇರಲಿ, ಜಿಲ್ಲಾಡಳಿತ ಇರಲಿ, ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳಿರಲಿ, ಮತ್ತೆ ಪ್ರತಿ 50 ಮತಗಟ್ಟೆಗಳಿಗೆ ಒಬ್ಬರು ತಾಲೂಕು ಮಟ್ಟದ ನೋಡಲ್ ಆಫೀಸರ್ಸ್ ಹಾಕಿದ್ದೀವಿ. ಮತದಾರರ ನೋಂದಣಾಧಿಕಾರಿಗಳು, ಸಹಾಯಕ ನೋಂದಣಾಧಿಕಾರಿಗಳು ವ್ಯಾಪಕವಾಗಿದ್ದಾರೆ. ಪ್ರತಿ ಮತಗಟ್ಟೆನಲ್ಲಿ ಒಂದು ವೋಟರ್ ಫೆಸಿಲಿಟೇಷನ್ ಸೆಂಟರ್, ಮತಗಟ್ಟೆ ಎಲ್ಲಿಂದೋ ಆ ರೂಮ್ನಲ್ಲೇನೆ ಒಂದು ಟೇಬಲ್ಲು, ಚೇರ್ ಹಾಕಿ BLOಗಳು ಅಲ್ಲಿ ಒಂದು ಕನಿಷ್ಠ ಅರ್ಧ ಗಂಟೆಯಿಂದ 1 ಗಂಟೆ ಕುಳಿತುಕೊಂತಾರೆ. ಯಾರಾದರೂ ಬಂದು BLOನ ಖುದ್ದಾಗಿ ಭೇಟಿ ಮಾಡಬೇಕು, ಮಾಹಿತಿ ಬೇಕು, ಮತದಾರರ ಪಟ್ಟಿನ ನೋಡಿ ನನ್ನ ನಂಬರ್ನ ನಾನು ಖಚಿತಪಡಿಸಿಕೊಳ್ಬೇಕು ಅಂದ್ರೆ ಅದು ಭೇಟಿ ಮಾಡಬೇಕು. BLO ವಹಿಸಬೇಕಾಗುತ್ತೆ, ಸೂಪರ್ವೈಸರ್ಸ್ ವಹಿಸಬೇಕಾಗುತ್ತೆ. ಸೊ ಈ ಕೆಲಸವನ್ನ ತಾವೆಲ್ಲ ಬಹಳ ಕರಾರುವಕ್ಕ ಮಾಡಬೇಕು. ಮೊದಲನೇ ಹಂತದಲ್ಲಿ 5/8/26 ಆಗಸ್ಟ್ 5ನೇ ತಾರೀಕಿನವರೆಗೆ, ಈ 30ನೇ ತಾರೀಕಿನವರೆಗೆ ಮನೆ ಮನೆಗೆ ಕೊಟ್ಟು ಜುಲೈ 30ರವರೆಗೆ ನಿಮಗೆ ಸಮಯ ಇದೆ ಇದನ್ನ ಸ್ವೀಕರಣೆ ಮಾಡೋದಕ್ಕೆ, ಅಲ್ವಾ? ಆ ಸ್ವೀಕರಣಾ ಸಂದರ್ಭದಲ್ಲಿ ಆ 1 ತಿಂಗಳ ಕಾಲ ಏನು 29ರಿಂದ ಸ್ಟಾರ್ಟ್ ಆಗುತ್ತೆ, ಆ ನಿಗದಿತ ಸಮಯದೊಳಗಡೆ ತಾವು ಎಲ್ಲ ಅದಾದ ತಕ್ಷಣ ಇಮಿಡಿಯೇಟ್ ಆಗಿ ಮನೆ ಮನೆಗೆ ಭೇಟಿ ಕೊಡುವಂಥದ್ದು, ಆ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಫಾರ್ಮ್ಗಳನ್ನ ಕೊಡುವಂಥದ್ದು. ಯಾರಾದ್ರೂ ಇಲ್ಲ ಅಂತಂದ್ರೆ ಮನೆ ಡೋರ್ ಲಾಕ್ ಆಗಿದ್ರೆ 3 ಸರಿ ವಿಸಿಟ್ ಮಾಡಬೇಕು. ಪಕ್ಕದಲ್ಲಿ ಬರೀ ವಿಸಿಟ್ ಮಾಡೋದಷ್ಟೇ ಅಲ್ಲ, ಪಕ್ಕದಲ್ಲಿ ಅವ್ರ ಮೊಬೈಲ್ ನಂಬರ್ ತಗೊಂಡು ಅವ್ರಿಗೆ ಬನ್ನಿ ನೋಡಿ. ಮತ್ತೆ ಈ ಫೇಸ್ ಬಿಟ್ರೆ ಮುಂದಿನ ಫೇಸ್ ಅಲ್ಲಿ ತಾವು ಡಿಕ್ಲರೇಷನ್, ಡಾಕ್ಯುಮೆಂಟ್ ಎಲ್ಲವನ್ನೂ ಕೊಡಬೇಕಾಗುತ್ತೆ ಮತದಾರರಾಗಬೇಕಾದ್ರೆ. ದಯವಿಟ್ಟು ಈ ಫೇಸ್ ತುಂಬಾ ಸುಲಲಿತವಾಗಿದೆ, ನಾವು ಸಹಕಾರ ಮಾಡ್ತೀವಿ. ನಿಮ್ದೆಲ್ಲ ಮಾಹಿತಿ ನಮ್ಮ ಹತ್ರ ಆಲ್ರೆಡಿ ಲಭ್ಯ ಇದೆ. ಬಂದ್ರೆ
ಒಂದು 2 ನಿಮಿಷದ ಕೆಲಸ ತುಂಬಿ ಕೊಡುವಂಥದ್ದು 2 ನಿಮಿಷದ ಕೆಲಸ, ಅದಕ್ಕೆ ಸಹಕರಿಸಿ ಅನ್ನೋ ಮಾತನ್ನ ನೀವುಗಳು ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಆದಷ್ಟು ಇನ್ವಿಟೇಷನ್ ಫಾರ್ಮ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನ ನೀವೆಲ್ಲ ಮಾಡಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಹಾಯಕ ನೋಂದಣಾಧಿಕಾರಿ ಎಸ್ಎಸ್ ಅಬೀದ್, ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ತಹಸೀಲ್ದಾರ್ ಗಗನ ಸಿಂಧು, ನಗರಸಭೆ ಪೌರಾಯುಕ್ತೆ ಅಮೃತ, ಕಾಂಗ್ರೆಸ್ ಪಕ್ಷದ ಬಿಎಲ್ಎ 1 ರಾಜೀವ್ಗೌಡ, ಬಿಜೆಪಿ ಬಿಎಲ್ಎ 1 ಆನಂದಗೌಡ, ಜೆಡಿಎಸ್ ಮುಖಂಡ ಮುಗಿಲ್ಲಡಿಪಿ ನಂಜಪ್ಪ, ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ದೇವರಾಜ್ ಸೇರಿ ಬಿಎಲ್ಒಗಳು ಹಾಗೂ ಬಿಎಲ್ಎ 2 ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.